ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಚಂದ್ರಕಲಾ ಎಂ ಪಾಟೀಲ್ ಅಂಥೇಳಿ. ಮೇಡಮ್, ನಾನು ಶಿಕ್ಷಕರ ಮನದಾಳದ ಮಾತು, ಸಾಹಿತಿಗಳ ಮನದಾಳದ ಮಾತು ಅಂತ ಮಹಿಳೆಯರ ಬಗ್ಗೆನೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಈಗ ತಾವೆಲ್ಲರೂ ನನಗೆ ಆಕಸ್ಮಿಕವಾಗಿ ಸಿಕ್ಕ ಪ್ರಯುಕ್ತ ಮೊನ್ನೆ ನಾನು ಒಂದು ಕಾರ್ಯಕ್ರಮ ನೋಡಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತುಂಬ ಅದ್ಧೂರಿಯಾಗಿ ನಡೆದಂಥ ಒಂದು ಕಾರ್ಯಕ್ರಮ ಅದಾಗಿತ್ತು. ಅದರ ಬಗ್ಗೆ ನನಗೆ ಕೂಡ ತುಂಬ ಹೆಮ್ಮೆ ಇದೆ. ಅದ್ರ ಜೊತೆಗೆ ಇಲ್ಲಿ ಆ ಒಂದು ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಅನೇಕ ಪದಾಧಿಕಾರಿಗಳು ಕೂಡ ತಾವು ಬಂದಿದ್ರಿ. ನನಗೆ ಅದರ ಒಂದು ಸಂಕ್ಷಿಪ್ತ ಪರಿಚಯ ಮತ್ತು ತಮ್ಮ ಪರಿಚಯದೊಂದಿಗೆ ತಾವೆಲ್ಲರೂ ಒಂದಿಷ್ಟು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಮೇಡಮ್, ತಮ್ಮ ಹೆಸರು, ತಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಮಂಜುಳಾ ವಾಣಿ ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕಿ. ಮೊನ್ನೆ ಜನವರಿಯಲ್ಲಿ ನಿವೃತ್ತಿಯಾಗಿದ್ದೀನಿ. ಈ ಅಖಿಲ ಮಹಿಳಾ ಕರ್ನಾಟಕ ರಾಜ್ಯ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದಂಥ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಹಾಗೂ ಭಾಳ ವಿಜೃಂಭಣೆಯಿಂದ ನಡೆಯಿತು. ಅಂದರೆ ಈಗಿನ ಕಾಲದೊಳಗೆ ಗಂಡ್ಮಕ್ಕಳೇ ಎಲ್ಲ ಮಾಡ್ತಾರೆ ಅನ್ನೋದೇನು ಇಟ್ಕೊಂಡಿದ್ರಲ್ಲ, ಅದನ್ನು ಮೀರಿಸಿ ನಮ್ಮ ಶ್ರೀಮತಿ ರೇಣುಕಾ ಡಾಂಗೆಯವರು ಒಂದು ಸರಿಯಾದ ಒಂದು ಪದ್ಧತಿಯಲ್ಲಿ ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ವಿಜೃಂಭಣೆಯಾಗಿ ಮಾಡಿಕೊಟ್ರು. ಮತ್ತು ಎಲ್ಲರಿಗೂ ಭಾಳ ಅವರ ಭಾವನೆಗಳು, ಅವರ ಉದ್ದೇಶಗಳನ್ನು, ಮತ್ತು ಅವ್ರ ಕವಿ, ಸಾಹಿತಿ, ಇಂಗ್ಲೀಷ್ ಶಿಕ್ಷಕಿ ಆಗಿದ್ರೂ ಕನ್ನಡ ಭಾಷೆ ಬಗ್ಗೆ, ಅವರ ಸಾಹಿತ್ಯ ಬಗ್ಗೆ ಭಾಳ ಅವರಿಗೆ ಹೆಮ್ಮೆ ಅನ್ನಿಸ್ತದೆ ನನಗೆ. ಆಮೇಲೆ ಅವ್ರ ಹತ್ರ ಎಲ್ಲರಲ್ಲಿ ಒಂದೇ ಎಂಬ ಒಂದು ಭಾವನೆ ಅವ್ರ ಬಲ್ಯದ, ಎಲ್ಲರೂ ಮುಂದೆ ಬರಬೇಕು ಅನ್ನೋದದ. ಈ ಒಂದು ಸಂಘ ಕಟ್ಟಿದ್ದರ ಪರವಾಗಿ ಈ ಸಂಘದಿಂದ ಅವರು ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಆ ಯೋಜನೆಗಳ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೇಡಮ್. ತಮ್ಮ ಒಂದು ಪರಿಚಯದೊಂದಿಗೆ ಮಾಹಿತಿ. ಸಂಘ ಕೋಟ್ಯಾರು ಅಂತೇಳಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಅಲ್ಲಿ ಕಚೇರಿ ಅಧೀಕ್ಷಕರಾಗಿ ಕೆಲಸ ಮಾಡ್ತೀನಿ. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ಸಂಘದೊಳಗೆ ತಾಲೂಕು ಇದ್ರೊಳಗೆ ದಕ್ಷಿಣ ವಿಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿ ಅಂತ ಪೋಸ್ಟ್. ಧನ್ಯವಾದಗಳು. ಅಖಿಲ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ರಾಜಶ್ರೀ ಅಂತ. ನಾನು ಗೌರ್ಮೆಂಟ್ ITನಲ್ಲಿ JTO ಜೂನಿಯರ್ ಟ್ರೈನಿಂಗ್ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಈ ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ಮಹಿಳಾ ಸಂಘದಲ್ಲಿ ಪದಾಧಿಕಾರಿಯಾಗಿ ಉತ್ತರ ವಲಯದಲ್ಲಿ ನಾನು ವಹಿಸ್ಕೊಂಡಿದ್ದೀನಿ. ಇಲ್ಲಿ ನಾವು ನೋಡ್ದಂಗೆ ಈಗ ನಮ್ಮ ಕಾರ್ಯಕ್ರಮ ಬಗ್ಗೆ ನಾವು ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಯಾಕಂದರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನಾದರೂ ಸಾಧಿಸ್ಬೋದು ಅನ್ನೋದನ್ನು ನಮ್ಮ ಅಧ್ಯಕ್ಷರು ರೇಣುಕಾ ಮೇಡಮ್ ಅವರು ತೋರಿಸ್ಕೊಟ್ರು. ಅವರು ಯಾವುದೇ ಕಡಿಮೆ ಆಗದಂಗೆ ನಮ್ಮ ಈ ಪ್ರೋಗ್ರಾಮನ್ನು ಅಷ್ಟು ಯಶಸ್ವಿಯಾಗಿ ಎಲ್ಲರ ಬಾಯಲ್ಲೂ ಒಂದೇ ಮಾತು, ಇಂಥ ಏನು ಕಾರ್ಯಕ್ರಮ ನಾವು ಎಲ್ಲೂ ನೋಡೇ ಇಲ್ಲ ಅನ್ನೋ ಮಾತನ್ನು ಕೇಳ್ಕೊಂಡು ಬಂದಿದೆ. ಇದನ್ನು ಹೇಳೋದಕ್ಕೆ ನನಗೂ ತುಂಬ ಹೆಮ್ಮೆ ಆಗ್ತದೆ. ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಮಾಡುವಂಥ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದೇ ರೀತಿ ನಮ್ಮ ಅಧ್ಯಕ್ಷರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಹೆಣ್ಣು ಅಬಲೆ ಅಲ್ಲ, ಸಬಲೆ. ಈಗ ಎಲ್ಲರನ್ನು ಸೇರಿಸಿ ಈ ಒಂದು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರಲ್ಲ, ಅವರಿಗೆ ನಾವೆಲ್ಲರೂ ತುಂಬ ಧನ್ಯವಾದಗಳು ಹೇಳಲೇಬೇಕು. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ತಾವು ಕೂಡ ಒಂದು ಸ್ವಲ್ಪ ಮಾತಾಡ್ರಲ್ಲ. ನನ್ನ ಹೆಸರು ಸಂಗೀತ. ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಅಖಿಲ ಕರ್ನಾಟಕ ಉತ್ತರ ವಲಯದ ಪದಾಧಿಕಾರಿಯಾಗಿ ಸೇರಿದ್ದೇನೆ. ನನಗೂ ಭಾಳ ಖುಷಿಯಾಗಿದೆ ಮೇಡಮ್ ಅವರಿಗೆ ನೋಡಿ. ನನ್ನದು ಭಾಗೀರಥಿ ಮೇಡಮ್ ಅಧ್ಯಕ್ಷರು ತಾಲೂಕದ್ದು, ಅಲ್ಲಿಂದು ಜಿಲ್ಲಾ ಅಧ್ಯಕ್ಷರಾಗಿ ರೇಣುಕಾ ಮೇಡಮ್ ಅವ್ರದ್ದು, ಅವರೆಲ್ಲ ಕೆಲಸಗಳು ನೋಡಿದ್ರೆ ನನಗೂ ಇನ್ನೂ ಯಾಕಿದ್ರಾಗ ಇನ್ನೂ ಭಾಗವಹಿಸ್ಬಾರ್ದು, ನನಗೆ ಭಾಳ ಉತ್ಸಾಹ ಇದೆ ಇವ್ರಲ್ಲಿ ನೋಡಿ. ನಾವೊಂದು ಅವ್ರದ್ದೊಂದು ಸ್ಫೂರ್ತಿಲಿಂದ ನಾವು ಬೆಳಿಬೇಕನ್ನೋದೊಂದು ಖುಷಿಯಾದ ವಿಷಯ ಮೇಡಮ್. ಧನ್ಯವಾದಗಳು ಮೇಡಮ್. ತಮ್ಮೆಲ್ಲರೂ ಮಾತು ಕೇಳಿದಾಗ ನನಗೂ ಕೂಡ ಖುಷಿ ಆಗ್ತದೆ. ಯಾಕೆಂತಂದರೆ ಯಾವತ್ತೂ ಹೆಣ್ಮಗಳು ಹಿಂದೆ ಸರಿದಿಲ್ಲ. ಆದರೆ ಅವರಿಗೆ ಸಿಗಬೇಕು ಏನಂತಂದರೆ ಅವ್ರು ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಸಿಕ್ಕಾಗ ತುಂಬ ಒಂದು ಧೈರ್ಯದಿಂದ ಮುನ್ನಡಿತಾಳೆ ಎಂಬ ತಮ್ಮೆಲ್ಲರ ಅಭಿಪ್ರಾಯ ನನಗೂ ಕೂಡ ಸಂತೋಷ ಕೊಡ್ತು. ಮೇಡಮ್, ತಾವು ಕೂಡ ತಮ್ಮೊಂದೆರಡು ಮಾತು ಹಂಚಿಕೊಡ್ರಲ್ಲ. ನನ್ನ ಹೆಸರು ಶ್ರೀಮತಿ ಭಾಗೀರಥಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KSRPಯಲ್ಲಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾಯಿದ್ದೇನೆ. ಈಗ ನಾನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಉತ್ತರ ವಲಯದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ನಾವು ಒಂದು ದೊಡ್ಡ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರಾದಂಥ ರೋಶ್ನಿಗೌಡ ಮೇಡಮ್ಮ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ
ರೇಣುಕಾ ಡಾಂಗೆ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಗುಲ್ಬರ್ಗದಲ್ಲಿ ಎಲ್ಲರ ಬಾಯಲ್ಲಿ ಕೂಡ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಹಳಷ್ಟು ಹೆಮ್ಮೆಯಾಗಿ ಮತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ ಈಗಾಗಲೂ. ಆದ ಕಾರಣ ನಾವು ಈ ಒಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಅನೇಕ ಮಹಿಳೆಯರು ಇದರಲ್ಲಿ ಭಾಗವಹಿಸಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಸರ್ಕಾರಿ ನೌಕರರು ಕೂಡ ಇದರಲ್ಲಿ ಭಾಗವಹಿಸಬೇಕು. ಹೀಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ತುಂಬ ಧನ್ಯವಾದಗಳು ಮೇಡಮ್. ಯಾಕೆಂದರೆ ಎಲ್ಲರ ಮನಸ್ಸು ತಾಯಿ ಮನಸ್ಸು ಇದೆ. ಅದರಲ್ಲಿ ನಮ್ಮ ಅಧ್ಯಕ್ಷರಂತೂ ಬಹಳ ಒಳ್ಳೆಯವರು. ಯಾಕೆಂದರೆ ನಾವೆಲ್ಲ ಒಂದೇ ಊರವರು. ನಾವು ಅನೇಕ ಸಾಹಿತ್ಯದಲ್ಲಿ ನಾವು ಭಾಗಿಯಾಗ್ತಿದ್ದೆವು. ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ರೇಣುಕಾ ಡಾಂಗೆ ಮೇಡಮ್ ಅವ್ರು ಅನ್ನೋದಕ್ಕೆ ನನಗೂ ಕೂಡ ಬಹಳ ಸಂತೋಷ ಆಗ್ತದೆ. ತಾವೆಲ್ಲರೂ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ತಾ ಇದ್ದೀರಿ. ನನಗೂ ಕೂಡ ಆ ವಿಷಯ ಎಲ್ಲರಿಗೂ ತಿಳಿಸ್ಬೇಕು. ಯಾಕೆಂದರೆ ಒಳ್ಳೆಯ ಕೆಲಸ ಯಾವಾಗಲೂ ಹರಡಬೇಕು. ನಾವು ಇಂಥ ಒಂದು ಕೆಲಸಗಳನ್ನು ಸಮಾಜಕ್ಕೆ ನಾವು ಮಾದರಿಯಾಗಿ ಮಾಡಿ ತೋರಿಸೋಣ ಅನ್ನುತ್ತಾ ಮೇಡಮ್ ಅವ್ರು ತಾವೇನೋ ಹೇಳ್ತೀನಿ ಅಂತಿದ್ದೀರಲ್ಲ, ಹೇಳ್ರಿ. ಏನು ಹೇಳಬೇಕಂದ್ರೆ, ಒಂದು ಮಹಿಳೆ ತೊಟ್ಟಿಲ ತೂಗೋ ಕೈ ಜಗತ್ತನ್ನೇ ತೂಗುತ್ತದೆ ಅನ್ನೋದನ್ನು ನಾವು ಶ್ರೀಮತಿ ರೇಣುಕಾ ಡಾಂಗೆ ಅವರಿಂದ ನೋಡಿದ್ವಿ. ಯಾಕಂದರೆ ನಾನು ನಿವೃತ್ತಿಗೆ ಬಂದಿದ್ದೆ. ಇನ್ನು ನಾನು ಚಿಕ್ಕ ವಯಸ್ಸಿತ್ತು ನನಗಂದರೆ ನಾನು ಅವ್ರ ಜೊತೆಯಾಗಿ ನಾನು ಕೆಲಸ ಮಾಡ್ತಿದ್ದೆ. ನಾನು ನಿವೃತ್ತಿ ಆಗಿದ್ದೇನೆ ಅಂತ ಬೇಜಾರಾಗ್ತದೆ. ಆ ರೇಣುಕಾನ ಆಕೆಯಿಂದ ಉದ್ದೇಶ ಸ್ವಭಾವ ನೋಡಿದ್ರೆ ಭಾಳ ಇನ್ನೂ ಬೆಳಿಬೇಕಂತ ನನ್ನ ಆಸೆ ಅದ. ಎಲ್ಲ ಮಹಿಳೆಯರಿಗೆ ಹಿಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಎಷ್ಟು ಒಬ್ಬಕ್ಕಿದೆ ಮಹಿಳೆ ಆದ್ರೂ ಕೂಡ ಯಾರು ಸಹಾಯ ಇಲ್ಲಾರದೆ ಅವರು ಎಲ್ಲವನ್ನೂ ಮಾಡ್ತಾರೆ. ಪುರುಷರಿಗಿಂತ ಮಹಿಳೆಯರು ಎಲ್ಲವನ್ನು ಈ ಜಗತ್ತಿನಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಶ್ರೀಮತಿ ರೇಣುಕಾ ಡಾಂಗೆ ಅವರು ತೋರಿಸಿಕೊಟ್ಟಾರ. ಎಲ್ಲ ಮಹಿಳೆಯರಿಗೆ ಅವರು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಅವರನ್ನು ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಡ್ಬೇಕಂತ ಅವ್ರಿಗೆ ಕೇಳ್ಕೊತೀನಿ. ಅವರಿಗೆಲ್ಲರೂ ಸಹಕರಿಸ್ಬೇಕಂತನೂ ನಾವು ವಿನಂತಿ ಮಾಡ್ಕೊಳ್ತೀವಿ. ತುಂಬ ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ನಮ್ಮ ಭಾಗದಲ್ಲಿ ನಮ್ಗೆ ಯಾವಾಗಲೂ ಹೇಳ್ತಿರ್ತಾರೆ ಹಿಂದುಳಿದ ಪ್ರದೇಶ ಅಂತ. ಖಂಡಿತವಾಗ್ಲೂ ನಮ್ಮ ಪ್ರದೇಶ ಹಿಂದುಳಿದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಹೆಣ್ಮಕ್ಕಳು ಭಾಳಷ್ಟು ಸಾಧನೆ ಮಾಡಿದಂಥ ಎಲ್ಲ ಕ್ಷೇತ್ರದಾಗ ಇದ್ದಾರೆ. ಆದರೆ ಅವರು ಇಲ್ಲಿವರೆಗೆ ಮುಂದೆ ಬರ್ತಿದ್ದಿಲ್ಲ. ಅದಕ್ಕೊಬ್ಬರು ನಾಯಕರು ಬೇಕಾಗಿದ್ದರು. ಇವತ್ತು ದಿಟ್ಟ ನಾಯಕಿ ನಮ್ಮ ಒಂದು ಜಿಲ್ಲೆಗೆ ಸಿಕ್ಕಿದ್ದ ನಮ್ಮ ಭಾಗ್ಯ ಅಂತ ನಾನು ಕೂಡ ಅನ್ಕೋತೀನಿ. ಇವತ್ತು ಅವರು ತಾವು ಮಾಡಿದಂಥ ಕೆಲಸ, ನಿಮ್ಮ ಒಂದು ಜೊತೆಗೆ ಇರುವಂಥ ಸಹಕಾರ ನೋಡಿದಾಗ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಇನ್ನೂ ಉತ್ತಮ ಕೆಲಸಗಳು. ಯಾಕಂದರೆ ರಾಜ್ಯಾಧ್ಯಕ್ಷರು ಕೂಡ ನಮಗೆ ಹಾಗೆ ಸಿಕ್ಕ್ಯಾರ್ರಿ. ಆ ರಾಜ್ಯಾಧ್ಯಕ್ಷರ ಮಾತು, ಜಿಲ್ಲಾ ಅಧ್ಯಕ್ಷರ ಮಾತು ಕೇಳಿದಾಗ ಯಾವ ಮನೆಯಲ್ಲಿ ಹೆಣ್ಮಗಳ ಅವರು ಈಗ ತಾವೇ ಸ್ವತಃ ಉತ್ಸಾಹದಿಂದ ಹೊರಗಡೆ ಹೊಂಟಾರ. ನನಗೆ ಎಷ್ಟೋ ಜನ ಕೇಳ್ತಿದ್ದಾರೆ, ಮೇಡಮ್ ಆ ಸಂಘ ಯಾವುದು, ನಾವೇನು ಮಾಡಬೇಕು, ಸದಸ್ಯರಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಮೇಡಮ್. ಅದಕ್ಕೆ ಇವತ್ತು ನೀವೆಲ್ಲರೂ ಆಕಸ್ಮಿಕವಾಗಿ ನನಗೆ ಸಿಕ್ಕಿದ್ದು. ಇವತ್ತು ಮೇಡಮ್ ಅವ್ರಿಗೆ ನಾನೇ ಮೆಸೇಜ್ ಹಾಕಿ, ಮೇಡಮ್ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಕೇಳಿದಾಗ ಅವರು ತುಂಬ ಹೃದಯದಿಂದ ಹೇಳಿದ್ರು, ಅಯ್ಯೋ ಬರ್ರಿ ಮೇಡಮ್ ಇವತ್ತಂದು ಕರೆದ್ರು. ಇವಾಗ ನಿಮ್ಮೆಲ್ಲರ ಮಾತುಗಳನ್ನ ಕೇಳಿದಾಗ ನನಗೆ ಅನಿಸಿದ್ದು ಹೌದು, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ. ಇವತ್ತು ಅವ್ರ ಜೊತೆಗೆ ಒಂದಿಷ್ಟು ಮಾತಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಮೇಡಮ್ ನಾವು ಹೊಗಳ್ತಾ ಇಲ್ಲ, ನಿಮಗೆ ಸ್ಫೂರ್ತಿ ತುಂಬ್ತಾ ಇದ್ದೀವಿ. ದಯವಿಟ್ಟು ತಾವು ಏನು ಕೆಲಸ ಜವಾಬ್ದಾರಿ ವಹಿಸ್ಕೊಂಡಿರಿ ಅದರ ಬಗ್ಗೆ ಇನ್ನೊಂದಿಷ್ಟು ಮಾತು ಹೇಳ್ರಿ. ಯಾಕೆಂದರೆ ನಮ್ಗೆ ಅದು ಸ್ಫೂರ್ತಿ ಆಗ್ತದಂತ ಹೇಳಕ್ಕೆ ಬಯಸ್ತೀನಿ. ತಾವು ತಮ್ಮ ಪರಿಚಯದೊಂದಿಗೆ ಒಂದಿಷ್ಟು ಮಾಹಿತಿ ಕೊಡ್ರಿ ಮೇಡಮ್. ನಮಸ್ಕಾರ ಮೇಡಮ್. ನಾನು ಶ್ರೀಮತಿ ರೇಣುಕಾ ರಮೇಶ್ ಡಾಂಗೆ. ನಾನು ಈಗಾಗಲೇ ಶಿಕ್ಷಕಿ, ಮೂಲತಃ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಜಗತ್ತಲ್ಲಿ ನಾನು ಆಂಗ್ಲ ಭಾಷೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಅದರ ಜೊತೆಗೆ ನಾನು ಕವಿತ್ರಿ ಮತ್ತು ಸಾಹಿತಿ ಕೂಡ ಇದ್ದೇನೆ. ಹಾಗೆ ನಾನು ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು ಕೂಡ ಆಗಿದ್ದೇನೆ. ಜೊತೆಗೆ ಈ ಒಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಒಂದು ಅಧ್ಯಕ್ಷರ ಪಟ್ಟವನ್ನು ಕೂಡ ನನ್ನ ತಲೆ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ರೋಶನಿ ಗೌಡ ಮೇಡಮ್ ಅವರು ನನಗೆ ವಹಿಸಿದ್ದಾರೆ. ಆ ಜವಾಬ್ದಾರಿ ತೆಗೆದುಕೊಳ್ಬೇಕಾದ್ರೆ ನನಗೆ ಸ್ಟಾರ್ಟಿಂಗ್ ಮೊದಲನೇದಾಗಿ ನನಗೆ ಸ್ವಲ್ಪ ಹೆದರಿಕೆ ಆಯಿತು. ಇಷ್ಟೊಂದು ದೊಡ್ಡ ಸಂಘಟನೆ ಇದೆ, ನಾನು ಈಗಾಗಲೇ ಪ್ರೌಢಶಾಲಾ ಶಿಕ್ಷಕರ ಸಂಘದಾಗ ಇದ್ದೀನಿ, ಇದೊಂದು ಜವಾಬ್ದಾರಿ ಕೊಟ್ಟರೆ ಮತ್ತೆ ನಿಭಾಯಿಸ್ತೀನಿ ಇಲ್ಲೋ ಅಂತ ಏನೋ ಒಂದು ಕಳವಳ ನನ್ನ ಹತ್ರ ಇತ್ತು. ಆದರೆ ಅದನ್ನು ಕೂಡ ನಾನು ಅವರ ಒತ್ತಾಯದ ಮೇರೆಗೆ ತೆಗೆದುಕೊಂಡಾದ ನಂತರ ನಾನು ಮೊದಲು ಶಿಕ್ಷಕಿಯಾಗಿ ಮೊದಲನೇದಾಗಿ ನಾನು ಮಕ್ಕಳಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಮೊದಲು ಮನೆಗೆದ್ದು ಮಾರಗೆದಿ ಅನ್ನುವ ಹಾಗೆ ಮಕ್ಕಳಿಗೆ ನಾವು ನ್ಯಾಯ ಒದಗಿಸಬೇಕು. ಮಕ್ಕಳಿಗೆ ನಾವು ಅನ್ಯಾಯ ಮಾಡದ ಹಾಗೆ ಪಾಠ ಪ್ರವಚನಗಳಿಗೆ ಧಕ್ಕೆ ಆಗದಂತೆ ನಮ್ಮ ಈ ಒಂದು ಕೆಲಸ ಕಾರ್ಯಗಳಲ್ಲಿ ನಾನು ನನ್ನ ಒಂದು ಅಳಿದುಳಿದ ವೇಳೆಯನ್ನು ನಾನು ಸದುಪಯೋಗ ಪಡಿಸ್ತಾ ಇದ್ದೀನಿ ಮೇಡಮ್. ಹಾಗೆ ನಾವು ಈಗ ಈ ಹುದ್ದೆಗೆ ಬರುವುದೇ ಮಕ್ಕಳ ಒಂದು ದಯದಿಂದ.
ಮಕ್ಕಳಿಲ್ಲದ ಶಾಲೆ ದೇವರಿಲ್ಲದ ದೇವಸ್ಥಾನ ಇದ್ದಂತೆ ಎನ್ನುವ ಮಾತಿನಂತೆ ಮಕ್ಕಳು ನಾವು ಈಗ ಉನ್ನತ ಮಟ್ಟದಲ್ಲಿ ಅವರು ತೇರ್ಗಡೆ ಆದರೆ ಅದು ಶಿಕ್ಷಕರಿಗೆ ಸಂದ ಗೌರವ ಅಂತ ನಾನು ಹೇಳ್ತೀನಿ. ಅದಕ್ಕಾಗಿ ನನ್ನ ಒಂದು ವಿಷಯ ಆಂಗ್ಲ ಭಾಷಾ ವಿಷಯ ಆಗಿರೋದ್ರಿಂದ ನಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಒಂದು ಉರ್ದು ಮಾಧ್ಯಮದ ಸೆಕ್ಷನ್ ಕೂಡ ಇದೆ. ಉರ್ದು ಮಾಧ್ಯಮದ ಕನ್ನಡ ಮಾಧ್ಯಮದ ಜೊತೆಗೆ ನಾವು ಉರ್ದು ಮಾಧ್ಯಮ ಕೂಡ ನಾನೇ ಹೇಳ್ತಾ ಇದ್ದೀನಿ. ಅಲ್ಲಿ ಬೇರೆ ಶಿಕ್ಷಕಿಯರು ಇಲ್ಲ. ಸೊ ಅದಕ್ಕಾಗಿ ಎರಡೂ ಒಂದು ವಿಭಾಗಗಳನ್ನು ಹೇಳಿಕೊಂಡು ಉಳಿದ ಸಮಯದಲ್ಲಿ ನಾನು ಈ ಸಂಘದ ಕಾರ್ಯವನ್ನು ಮಾಡಿದ್ದೀನಿ. ಈ ಸಂಘ ಹೇಳಬೇಕಾದ್ರೆ ಹೆಮ್ಮೆಯ ಒಂದು ಸಂಘಟನೆ ಆಗಿದೆ. ಇದು ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ, ಮಹಿಳೆಯರಿಂದ ನಡೆಯುವಂಥ ಸಂಘಟನೆ. ಈ ಸಂಘಟನೆಯಲ್ಲಿ ಕೇವಲ ನಾವು ಸಂಘಟನೆ ಅಲ್ಲ, ಇದೊಂದು ಶಕ್ತಿ ಅನ್ಬೋದು. ಯಾಕೆಂದರೆ ಶಕ್ತಿಯ ರೂಪದಲ್ಲಿ ನಾವು ಸಂಘಟನೆಯನ್ನು ನೋಡಿದ್ರೆ ನಾವು ಅದಕ್ಕೆ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತುಂಬಲಿಕ್ಕೆ ಆಗ್ತದೆ. ನಾವು ಬರೀ ಸಂಘಟನೆ ಅಂದು ಮಾತ್ರಕ್ಕೆ ಅದು ಕಟ್ತೀವಿ ಮತ್ತು ಬಿಡ್ತೀವಿ. ಹೆಸರಿಗೆ ಮಾತ್ರ ಸಂಘಟನೆ ಅಲ್ಲ ನಮ್ಮದು. ಈಗಾಗಲೇ ರಾಜ್ಯಾಧ್ಯಕ್ಷರು ಅನೇಕ ಕೆಲಸ ಕಾರ್ಯಗಳನ್ನು ತಮ್ಮ ಸಂಘಟನೆ ಮೂಲಕ ಮಾಡಿದ್ದಾರೆ. ಅಲ್ಲಿ ಕೂಡ ಉತ್ತಮವಾದಂಥ ಒಂದು ಇಡೀ ಬೆಂಗಳೂರಿಗೆ, ಒಂದು ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಸಂಘಟನಾಕಾರರಿದ್ದಾರೆ. ಅವರ ಜೊತೆಗೆ ಅವರ ಮಾರ್ಗದರ್ಶನದ ಮೇರೆಗೆ ನಾವು ಕೂಡ ಜಿಲ್ಲಾಧ್ಯಕ್ಷರಾಗಿ ನಾವು ಹೀಗೆ ಒಂದು 4-5 ತಿಂಗಳಾಯಿತು ನನಗೆ ಅವರು ಆದೇಶ ನೀಡಿ. ಅವರ ಆದೇಶದಂತೆ ನಾನು ಎಲ್ಲ ತಾಲೂಕುಗಳನ್ನು, ಮೊದಲನೇದಾಗಿ ಕಷ್ಟ ಆಯಿತು ಮೇಡಮ್. ಯಾಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ. ಮೊದಲು ಫೌಂಡೇಶನ್ ಹಾಕಬೇಕು, ಆಮೇಲೆ ಎಲ್ಲ ಕಾರ್ಮಿಕರನ್ನು ಕರಿಬೇಕು, ಎಲ್ಲ ಜವಾಬ್ದಾರಿಗಳನ್ನು ನನ್ನ ತಲೆ ಮೇಲೆ ಮೊದಲು ಹೊತ್ಕೊಂಡಿದ್ದೆ. ಆಮೇಲೆ ಬರ್ತಾ ಬರ್ತಾ ತಾಲೂಕನ್ನು ಸಂಘಟಿಸಿದೆವು. 12 ಕಲಬುರಗಿ ಜಿಲ್ಲೆ 12 ತಾಲೂಕುಗಳನ್ನು ನಾವು ನನ್ನ ಬಿಡುವಿನ ವೇಳೆಯಲ್ಲಿ ರವಿವಾರ, ಶನಿವಾರ ಮತ್ತು ಸಾಯಂಕಾಲ ಹೀಗೆ ಫೋನ್ ಕರೆ ಮೂಲಕ ಎಲ್ಲ ನಮ್ಮ ಪರಿಚಯ ಇದ್ದ ಶಿಕ್ಷಕರಿಗಾಗಲಿ, ಆಮೇಲೆ ಈ ಒಂದು ಇಲಾಖೆ ಬರೀ ಶಿಕ್ಷಕರಿಗೆ ಸಂಬಂಧಿಸಿದಲ್ಲ ನಮ್ಮ ಸಂಘಟನೆ, 33 ಇಲಾಖೆಗಳನ್ನು ಒಳಗೊಂಡಂಥ ಒಂದು ಸಂಘಟನೆ ಆಗಿದೆ. ಒಂದು PWD ಇಲಾಖೆ ಆಗಿರ್ಬೋದು, ಪಶುಸಂಗೋಪನಾ ಇಲಾಖೆ ಆಗಿರ್ಬೋದು, ಒಂದು ITI ಕಾಲೇಜ್ ಆಗಿರ್ಬೋದು, ಹಾಗೆ ನಮ್ಮ ಇನ್ನುಳಿದ ಅನೇಕ ಪದವಿ ಮತ್ತು ಪದವಿ ಪೂರ್ವ, ಹೈಸ್ಕೂಲ್, ಪ್ರಾಥಮಿಕ, ಹೀಗೆ ಮತ್ತು DDP ಕಚೇರಿ ಮತ್ತು BO ಕಚೇರಿ, ಈ ಥರ ತಹಸೀಲ್ ಆಫೀಸು, ಕಂದಾಯ ಇಲಾಖೆ, ಖಜಾನೆ ಇಲಾಖೆ, ಎಲ್ಲ ಇಲಾಖೆಗಳನ್ನು 33 ಇಲಾಖೆಯನ್ನು ಒಳಗೊಂಡಂಥ ಒಂದು ಸಂಘಟನೆಯ ವಿವಿಧ ಇಲಾಖೆಯ ವಿವಿಧ ತಾಲೂಕಿನ ಮಹಿಳಾ ನೌಕರರನ್ನು ಆಯ್ದುಕೊಂಡು ನಾವು ಎಲ್ಲರಿಗೂ ಪ್ರಾಶಸ್ತ್ಯ ಕೊಟ್ಟು ಎಲ್ಲ ಒಂದು ಟ್ಯಾಲೆಂಟೆಡ್ ಮತ್ತು ಉತ್ತಮವಾದಂಥ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಮಹಿಳಾ ನೌಕರರನ್ನು ಆಯ್ದುಕೊಂಡು ನಾವು ಒಂದು ತಾಲೂಕಾ ಸಂಘಟನೆಯನ್ನು ಮಾಡಿದ್ದೀವಿ. ಪ್ರತಿಯೊಂದು ತಾಲೂಕಿಗೆ ನಾವು ರೀಚ್ ಆಗಿ ಅಲ್ಲಿ ಕೂಡ ಎಲ್ಲರಿಗೂ ವಿಚಾರಿಸಿ ಪ್ರತಿಯೊಂದು ಯಾರ ಮುಖಂಡತ್ವದಲ್ಲಿ ನಾಯಕರು ಯಾರು ಅಧ್ಯಕ್ಷರನ್ನಾಗಿ ಮಾಡಬೇಕನ್ನಂಥ ವಿಚಾರಗಳನ್ನು ನಾವು ಚರ್ಚಿಸಿ ಅನೇಕ ನೌಕರಸ್ಥರ ಜೊತೆ ನಾವು ವಿಚಾರ ವಿನಿಮಯ ಮಾಡಿಕೊಂಡು ಪ್ರತಿ ತಾಲೂಕಿಗೆ ಒಬ್ಬ ಅಧ್ಯಕ್ಷರಂತೆ, ಪ್ರತಿ ತಾಲೂಕಿಗೆ ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಖಜಾಂಚಿ, ಪ್ರಧಾನ ಕಾರ್ಯದರ್ಶಿ, ಹಾಗೆ ನಾವು ರಾಜ್ಯ ಪರಿಷತ್ ಮತ್ತು ಆಂತರಿಕ ಲೆಕ್ಕ ಪರಿಶೋಧಕರು, ಸಂಘಟನಾ ಕಾರ್ಯದರ್ಶಿ ಮತ್ತು ಸಹ ಕಾರ್ಯದರ್ಶಿ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿಯನ್ನಾಗಿ ಹೀಗೆ ಎಲ್ಲ ಒಂದು ರೀತಿ ನಿಯಮಗಳನ್ನು ಆ ಒಂದು ಬೈಲಾ ಪ್ರಕಾರ ನಾವು ನಮ್ಮ ಸಂಘದ ಬೈಲಾ ಏನಿದೆ ಆ ಬೈಲಾದ ಪ್ರಕಾರ ನಾವು ಎಲ್ಲ ವಿವಿಧ ಇಲಾಖೆ ನೌಕರರನ್ನು, ವಿವಿಧ ಇಲಾಖೆಯ ಮಹಿಳಾ ನೌಕರರನ್ನು ತೆಗೆದುಕೊಂಡು ನಾವು ಈ ಒಂದು ಸಂಘವನ್ನು ಸಂಘಟಿಸಿದ್ದೇವೆ ಮೇಡಮ್. ಆದರೆ ಮೊದಲನೇದಾಗಿ ಎಲ್ರಿಗೂ ತೊಂದರೆ ಆಗುತ್ತೆ, ಯಾರೂ ಸರಿಯಾಗಿ ಮುಂದೆ ಬರಲ್ಲ. ಇದೇನು ಸಂಘಪ್ಪ, ಏನು ಮಾಡ್ತಾರೇನೋ, ಸುಮ್ಮನೆ ಸಂಘಟನೆ ಅಂತಾರೆ ಅಂತೇಳಿ ಕೆಲವೊಬ್ಬರಲ್ಲಿ ಡೌಟ್ ಇತ್ತು. ಆದರೆ ಈ ಒಂದು ಕಾರ್ಯಕ್ರಮ ನಮ್ಮದು ಯಾವಾಗಂದರೆ ದಿನಾಂಕ 29/3/2026 ನಾವು ಮಾರ್ಚ್ ತಿಂಗಳಲ್ಲಿ ಪಂಡಿತ್ ರಂಗಮಂದಿರದಲ್ಲಿ ನಾವೊಂದು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಉದ್ಘಾಟನಾ, ನಮ್ಮ ಪದಾಧಿಕಾರಿಗಳ ಉದ್ಘಾಟನೆಗೆ ನಮ್ಮ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ, ಮತ್ತು ಜೊತೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ ಮೇಡಮ್. ಅದು ಏನಂದರೆ ಮಹಿಳೆಯರಿಗಾಗಿ ಬರೆದಿರ್ತಕ್ಕಂಥ ಒಂದು ಕವನ ಸಂಕಲನ, ಅದು ಮಮತೆಯ ಮಡಿಲು. ಯಾಕಂದರೆ ನಾನು ಕವಿತ್ರಿ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಬಂತು. ಹಾಗೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಘಟ್ಟ 108 ವಿವಿಧ ಇಲಾಖೆಯ ಮಹಿಳಾ ನೌಕರರನ್ನು ಗುರುತಿಸಿ, ವಿವಿಧ ತಾಲೂಕಿನ ಮಹಿಳಾ ನೌಕರರನ್ನು ಗುರುತಿಸಿ 108 ಅದರ ಒಂದು ಪ್ರಶಸ್ತಿಯ ಹೆಸರು ನಾವು ಸಾರ್ಥಕ ಸೇವಾ ಶಿರೋಮಣಿ ಅಂತೇಳಿ ಟೈಟಲ್ ಇಟ್ಕೊಂಡು ಆ ಒಂದು ಯಾರು 108 ಜನ ಇದ್ದಾರಲ್ಲ ಆ ಮಹಿಳೆಯರ ಒಂದು ಸಾರ್ಥಕ ಸೇವೆಯನ್ನು ಗುರುತಿಸಿ ಅವರ ಒಂದು ಶಿರೋಮಣಿ ಪ್ರಶಸ್ತಿ ಅಂತೇಳಿ ನಾವು ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ದೀವಿ. 108 ಜನರಿಗೆ ನಾವು ಆಯ್ದುಕೊಂಡಿದ್ದೀವಿ. ಅವರು ಎಲೆಮರೆಯ ಕಾಯಿಗಳ ಹಾಗೆ ಅವರು ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಯಾವುದೇ ಪ್ರಶಸ್ತಿ ಬಂದಿದ್ದಿಲ್ಲ. ನಾವು ಕೂಡ ಅವರಿಗೆ ಗುರುತಿಸಿ, ಅಂದರೆ ನೋಡ್ರಿ ಮೇಡಮ್, ಈಗಿನ ಕಾಲದಲ್ಲಿ ಪ್ರಶಸ್ತಿಗಳು ಭಾಳಷ್ಟು ಮೌಲ್ಯವನ್ನು
ಕಳೆದುಕೊಳ್ತಾ ಇದ್ದೀವಿ. ಅದಕ್ಕಾಗಿ ಮೌಲ್ಯವನ್ನು ಉಳಿಸಿಕೊಳ್ಳುವಂಥ ಪ್ರಶಸ್ತಿಗಳನ್ನು ನಾವು ನೀಡಬೇಕು. ಕೆಲವೊಂದು ಅನೇಕ ಸಾರ್ಥಕತೆ ಪ್ರಶಸ್ತಿಗಳು ಕೂಡ ಇವೆ, ಕೆಲವೊಬ್ಬರು ಅನೇಕ ಸಾರ್ಥಕತೆಯಿಂದ ಕೂಡಿದಂಥ ಪ್ರಶಸ್ತಿಗಳು ಕೊಡ್ತಾ ಇದ್ದಾರೆ. ನಮ್ಮ ಒಂದು ಸಾರ್ಥಕ ಸೇವಾ ಶಿರೋಮಣಿ ನಾವು ಕೊಟ್ಟಿದ್ದಕ್ಕೂ ಸಾರ್ಥ ಆಗಬೇಕು, ತಗೊಂಡಿದ್ದಕ್ಕೆ ಸಾರ್ಥಕತೆ ಆಗಬೇಕು ಅಂಥ ಪ್ರಶಸ್ತಿಗಳನ್ನು ನಾವು ನೀಡಿದ್ದೇವೆ. ಎಲ್ಲರೂ ತಪ್ಪದೆ 108 ಜನ ಎಲ್ಲ ಡಿಪಾರ್ಟ್ಮೆಂಟನ್ನು ಒಳಗೊಂಡಂಥ ಪ್ರತಿ ತಾಲೂಕಿಗೆ 8ರಂತೆ ನಾವು 12 ತಾಲೂಕಿಗೆ 8ರಂತೆ ನಾವು ತಾಲೂಕು ಅಧ್ಯಕ್ಷರಿಗೆ ವಹಿಸಿದ್ದೀವಿ. ಅವರು ಪಾರದರ್ಶಕತೆಯಿಂದ ಯಾವುದೇ ಮುಲಾಜಿಲ್ಲಾರದೆ ಯಾವುದೇ ವಶೀಲಿಲ್ಲದೆ ಎಲ್ಲರನ್ನೂ ಒಗ್ಗೂಡಿಸಿ ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ಮತ್ತು ಅತ್ಯಂತ ನ್ಯಾಯಯುತವಾಗಿ ನಮಗೆ ಅವರ ಪದಾಧಿಕಾರಿಗಳನ್ನು ಪ್ರಶಸ್ತಿಗೆ ಆರಿಸುವುದರ ಮೂಲಕ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಇದು ನನಗೆ ತುಂಬ ಸಂತೋಷವೆನಿಸುತ್ತದೆ ಮೇಡಮ್. ಯಾಕಂದ್ರೆ ಕೆಲವೊಂದು ಪ್ರಶಸ್ತಿ ಪುರಸ್ಕೃತರು ಶಾಲೆಗೆ ಹೋಗಿರಲ್ಲ, ಅವ್ರಿಗೆ ಪ್ರಶಸ್ತಿ ಕೊಟ್ಟರೆ ನಾವು ಅಂದರೆ ಶಿಕ್ಷಕರು ಎಲ್ಲರೂ ಒಳ್ಳೆಯವರೇ ಇದ್ದಾರೆ, ನಾನು ತಪ್ಪು ಅನ್ನೋಂಗಿಲ್ಲ. ಆದರೆ ಕೆಲವೊಬ್ರಿಗೇನೋ ಅನಿವಾರ್ಯ ಕಾರಣಗಳಿಂದ ಅವರು ತಮ್ಮ ಸೇವೆಯನ್ನು ಮಾಡಲಿಕ್ಕಾಗಲ್ಲ, ಮೆಡಿಕಲ್ ಬೇಸ್ ಮೇಲೆ ಹೋಗಿರ್ತಾರೆ, ಏನೋ ಒಂದು ಕಾರಣಾಂತರಗಳಿಂದ ಅವರು ನೊಂದಿರ್ತಾರೆ. ಆ ಥರ ಇದ್ದವರನ್ನು ಕೂಡ ಕೆಲವೊಬ್ಬರು ಕೊಟ್ಟಿದ್ದೇ ಆದರೂ ಕೂಡ ನಮ್ಮಲ್ಲಿ ಯಾರು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸ್ತಾರೆ ಆ ಒಂದು ಮಹಿಳೆಯರನ್ನು ಗುರುತಿಸಿ ನಾವು ಪ್ರಶಸ್ತಿಗೆ ಆಹ್ವಾನ ಮಾಡಿದ್ದೀವಿ. ಎಲ್ಲರೂ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ ತುಂಬ ಮನಸ್ಸಿನಿಂದ. ಜೊತೆಗೆ ನಮ್ಮ ಸಂಘಟನೆಗೆ ನಾ ಅಧ್ಯಕ್ಷಳಾದವಳು ಒಬ್ಬಳೇ ಒಂದು ಕಾರ್ಯವನ್ನು ಮಾಡ್ತೀನಿ ಯಶಸ್ವಿಗೊಳಿಸ್ತೀನಿ ಅಂದ್ರೆ ಆಗಲ್ಲ. ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಮ್ಮ ತಾಲೂಕಿನ ಅಧ್ಯಕ್ಷರು, ನಮ್ಮ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಕೂಡ ತನು ಮನಧನದಿಂದ ಸಹಾಯಸ್ಥವಾಗಿ ನಿಂತಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ, ಮತ್ತು ತಮ್ಮ ಸಮಯವನ್ನು ನಮಗೆ ದಾನ ಮಾಡಿದ್ದಾರೆ, ತಮ್ಮ ಶ್ರಮವನ್ನು ಕೂಡ ದಾನ ಮಾಡಿದ್ದಾರೆ. ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ದಾನಿಗಳು ಕೂಡ ಕಡಿಮೆ ಇಲ್ಲ. ನಾವು ಇನ್ನೂ ಕೇಳದಿದ್ದರೂ ಕೂಡ ತಾವೇ ವಿಲ್ಲಿಂಗ್ಲಿ ನಮಗೆ ದಾನಿಗಳಾಗಲಿಕ್ಕೆ ಮುಂದೆ ಬಂದು ದಾನಿಗಳು ಕೂಡ ನಮಗೆ ಊಟದ ವ್ಯವಸ್ಥೆ ಆಗಲಿ, ಅಫ್ಜಲ್ಪುರದ ಒಂದು ಶೆಟ್ಟಿ ಮನೆತನದ ಮೇನಕಾ ದೇವಿಕಾ ವೈನಿಯವರು ಕೂಡ ಅವರು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಸಿದರು. ಜೊತೆಗೆ ಪುಸ್ತಕದ ಒಂದು ದಾನಿಗಳಾಗಿ ಗೋಲ್ಗೇರಿಯ ಲಕ್ಷ್ಮೀ ಬಿರಾದರ್ ಬಸನಗೌಡ ಬಿರಾದರ್ ಅವರು ಕೂಡ ದಾನಿಗಳಾದರು. ಮತ್ತು ನಮ್ಮ ನೆಚ್ಚಿನ ನಮೋಸಿ ಸರ್ ಅವರು ವಿಧಾನ ಪರಿಷತ್ ಶಾಸಕರು ಅವರು ಕೂಡ ಮೇಡಮ್ ಅವರವರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಮಹಿಳೆಯರ ಸಲುವಾಗಿ ಅಂತೇಳಿ ಅವರು ಕೂಡ ತಮ್ಮ ಒಂದು ಧನ ಸಹಾಯವನ್ನು ನಮಗೆ ಕೊಟ್ಟರು. ಆಮೇಲೆ ನಾವು ನೆನೆಸ್ಕೊಳ್ಳೇಬೇಕು ಮೇಡಮ್, ಯಾಕಂದರೆ ದಾನಿಗಳನ್ನು ನಾವು ನೆನೆಸ್ಕೊಳ್ಳೇಬೇಕು. ಯಾವುದೇ ಫಲಾಪೇಕ್ಷೆ ಇಲ್ಲಾರ್ದೆ ಅವರಿಗೆ ನಮಗೆ ಒಂದು ಕಾರ್ಯಕ್ಕೆ ದಾನ ಮಾಡ್ತಾರಲ್ಲ ಅದು ದೊಡ್ಡದು ಮೇಡಮ್. ಭಗವಂತ ಎಲ್ಲರಿಗೂ ಕೊಡ್ತಾನೆ, ಕಸ್ಕೊಂಡು ನೋಡ್ತಾನೆ, ಕೊಟ್ಟು ನೋಡ್ತಾನೆ. ಆದರೆ ಕೊಟ್ಟ ಒಂದು ವೇಳೆಯಲ್ಲಿ ಇನ್ನೊಬ್ಬರಿಗೆ ದಾನ ಮಾಡೋ ಮನಸ್ಸಿರುತ್ತಲ್ಲ, ಅದು ಕೋಟಿ ಕೊಟ್ಟರೂ ಯಾರಿಗೂ ಸಿಗಲ್ಲ, ಅದು ಕೆಲವೊಬ್ಬರಿಗೆ ಮಾತ್ರ ಆ ದಾನಿ ಗುಣ ಇರುತ್ತೆ. ಹಾಗೆ ನಮ್ಮ BG ಪಾಟೀಲ್ ಸರ್ ಶಾಸಕರು ಕೂಡ ವಿಧಾನ ಪರಿಷತ್ ಶಾಸಕರು ಕೂಡ ಅವರು ಕೂಡ ನಮಗೆ ಧನ ಸಹಾಯವನ್ನು ಮಾಡಿದ್ರು. ಜೊತೆಗೆ ನಮ್ಮ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕೂಡ ಅವರು ಕೂಡ ಎಲ್ಲರ ಒಂದು ನೆಚ್ಚಿನ ಶಾಸಕರು. ಅವರು ಕೂಡ ನಮ್ಮ ರಂಗಮಂದಿರವನ್ನು ಅವರು ಇಲ್ಲ ನಾನು ಮಾಡಿಸ್ತೀನಿ ನಿಮ್ಗೆ ಉಚಿತವಾಗಿ ಅಂತೇಳಿ ಅವರು ಕೂಡ ನಮ್ಗೆ ಬೆನ್ನೆಲುಬಾಗಿ ನಿಂತರು. ಜೊತೆಗೆ ನಮ್ಮ ನೆಚ್ಚಿನ DC ಮೇಡಮ್ ಅವರು, ಯಾಕಂದರೆ ನಮಗೆ ಹೆಮ್ಮೆ ಇದೆ ಮೇಡಮ್, ನಮ್ಮ ಹೆಣ್ಮಕ್ಳ ಕಾರ್ಯಕ್ರಮಕ್ಕೆ DC ಮೇಡಮ್ ಅವರು, ಫೌಜಿಯಾ ತರ್ನು ಮೇಡಮ್ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕಂದರೆ ಅವ್ರು ಎಷ್ಟು ಖುಷಿಪಟ್ರು ಅಂದರೆ ಇದು ಒಂದು ಹೆಣ್ಮಕ್ಳಿಗಾಗಿ ನೀವು ಮಾಡ್ತಿದ್ದೀರಲ್ಲ, ನೀವು ಮಾಡಿ ಮೇಡಮ್, ನಾವು ಖಂಡಿತ ಬರ್ತೀವಿ ಅಂತ ಹೇಳಿದ್ರು. ಅವರು ಕೂಡ ನಮ್ಗೆ ಭಾಳಷ್ಟು ಸಹಾಯವಸ್ತವಾಗಿ ನಿಂತರು. ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ನಾವು ಮರೆಯೋದಿಲ್ಲ ಮೇಡಮ್. ಯಾಕಂದರೆ ಒಂದು ತಂಡವನ್ನು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡುವಂಥ ನಮ್ಮ ತಂಡವನ್ನು ಅವರು ಕೊಡುಗೆಯಾಗಿ ನೀಡಿದ್ದಾರೆ. ರಂಗಮಂದಿರವನ್ನು ಕೂಡ ಅವರು ಅಪ್ರೂವಲ್ ಮಾಡಿದರು. ಯಾರಂದರೆ ಶ್ರೀಮತಿ ಶಿವಕೇರಿ ಮೇಡಮ್ ಅವರು ಕೂಡ ನಮಗೆ ಶಿವಕೇರಿ ಮೇಡಮ್ ಅವರು ಡಿ ಡಿ ಮೇಡಮ್ ಅವರು ನಮಗೆ ಬಹಳ ಸಹಾಯ ನೀಡಿದರು. ದಂತಿ ಮೇಡಮ್ ಆಗಲಿ ಮತ್ತು ಹೂಗಾರ್ ಸರ್ ಆಗಲಿ ಅವರು ಕೂಡ ನಮಗೆ ಚಿತ್ರದುರ್ಗದಿಂದ ತಂಡದವ್ರನ್ನ ಕರೆಸಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಿದರು. ಅದು ಕೂಡ ನಮಗೆ ಹೆಮ್ಮೆ ಆದಂಥ ವಿಷಯ ಮೇಡಮ್. ಹಾಗೆ ಇವರು ಅನ್ನೋದು ಎಲ್ಲರೂ ಕೂಡ ಕಲಬುರಗಿಯ ವಿವಿಧ ಇಲಾಖೆಯ ಮಹಿಳಾ ನೌಕರರು, ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ನಮ್ಮ ಶಿಕ್ಷಣ ಇಲಾಖೆಯ ಶಂಕರಮ್ಮ ಡವಳಗಿ ಮೇಡಮ್ ಆಗಿರಲಿ, ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಾಗಿರಲಿ, PDO ಡಿಪಾರ್ಟ್ಮೆಂಟಿನ ರಾಜ್ಯ ಪರಿಷತ್ ಅಧಿಕಾರಿಗಳಾಗಿರಲಿ, ಮತ್ತು PWD ಇಲಾಖೆಯ ಅಧಿಕಾರಿಗಳಾಗಿರಲಿ, ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳಾಗಿರಲಿ, ಎಲ್ಲ ಅಧಿಕಾರಿಗಳು, ಎಲ್ಲ ಪಶುಸಂಗೋಪನಾ ಒಂದು ಶಾಖೆಯ ಒಂದು ಇಲಾಖೆಯ ಅಧಿಕಾರಿಗಳು ಕೂಡ ಎಲ್ಲ ಅಧಿಕಾರಿಗಳು, ಪದವಿ ಪೂರ್ವ ಕಾಲೇಜಿನ ಅಧಿಕಾರಿಗಳು, ಪದವಿ ಪೂರ್ವ ಶಿಕ್ಷಣ ಮತ್ತು ಪದವಿ ಇಲಾಖೆ ಅಧಿಕಾರಿಗಳು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಒಂದು ಶಿಕ್ಷಕರ ಸಂಘದ
ಒಂದು ಅಧ್ಯಕ್ಷರು ಮತ್ತು ಎಲ್ಲ ಒಂದು ಸಂಘದ ಅಧ್ಯಕ್ಷರು, ಎಲ್ಲ ಸಂಘಟನೆ ಅಧ್ಯಕ್ಷರು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಮತ್ತು ನಮ್ಮ ಮಹಿಳಾ ಘಟಕದ ವಿವಿಧ ಮಹಿಳಾ ಘಟಕದ ಒಂದು ಪದಾಧಿಕಾರಿಗಳು ಮತ್ತು ಎಲ್ಲ ಅಧ್ಯಕ್ಷರು ಎಲ್ಲರೂ ಒಟ್ಟಾರೆಯಾಗಿ ಮೇಡಮ್ ಈ ಒಂದು ಕಾರ್ಯಕ್ಕೆ ನಾನು ಮಾಡಿಲ್ಲ, ನಾವೆಲ್ಲರೂ ಕೂಡಿ ಮಾಡಿದ್ದೀವಿ. ಈ ಕಾರ್ಯಕ್ರಮ ನನಗೂ ಅನಿಸುತ್ತೆ ಪತ್ರಕರ್ತರಿಗೂ ಕೂಡ ನಾವು ನೆನೆಸ್ಕೊಳ್ಳೇಬೇಕು, ಸುದ್ದಿ ಮಾಧ್ಯಮದವರಿಗೆ, ಯಾಕಂದರೆ ಅವರು ಸಮಾಜದ ಕಣ್ಣು ಮೇಡಮ್, ಸಮಾಜದ ಕಣ್ಣು ಇದ್ದ ಹಾಗೆ ಅವರಿಗೂ ಕೂಡ ನಾವು ನೆನೆಸ್ಕೋಬೇಕು. ಅವರು ಇಡೀ ನಮ್ಮ ಕಾರ್ಯಕ್ರಮವನ್ನು ಭಾಳಷ್ಟು ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಯಾಕಂದರೆ ಇಂಥ ಕಾರ್ಯಕ್ರಮ ಮೇಡಮ್ ನಿಜಕ್ಕೂ ಸಾರ್ಥಕತೆಯನ್ನು ಮಾಡಿದ್ರಿ ಅಂತ ನನಗೆ ಎಷ್ಟೋ ಜನ ಫೋನ್ ಹಚ್ಚಿ ಹೇಳಿದ್ರು. ಇನ್ನೊಬ್ಬರಿಗೆ ನಾವು ನೆನೆಸ್ಕೊಳ್ಬೇಕು ಮೇಡಮ್. ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಧ್ಯಕ್ಷರಾಗಿದ್ದರಿಂದ ಮಹೇಶ್ ಹುಬ್ಳಿ ಸರ್ ಅವರಿಗೂ ಕೂಡ ನಾವು ನೆನೆಸ್ಕೋಬೇಕು. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಬಹಳಷ್ಟು ಒಳ್ಳೆಯ ಕಾರ್ಯಗಳಲ್ಲಿ ದಿನಾ ಒಂದು ಕಾರ್ಯಕ್ರಮ ಅವರು ಸಂಘಟನೆಯಲ್ಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾಡ್ತಾರೆ. 1000 ಕಾರ್ಯಕ್ರಮಗಳ ಸರ್ದಾರ ಅನ್ಬೋದು. ತೇಗಲ್ತಿಪ್ಪಿ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅಣ್ಣವ್ರಿಗೆ ಕೂಡ ನಾವು ನೆನೆಸ್ಕೋಬೇಕು. ಅವರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ಚಪ್ರಬಂದಿ ಶರಣು ಚಪ್ರಬಂದಿ ಸರ್ ಅವರು ಕೂಡ, ಆಮೇಲೆ ಧರ್ಮಣ್ಣ ದನ್ನಿ ಸರ್ ಅವರು ನಮ್ಮ ಪುಸ್ತಕದ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದರು. ಇನ್ನೊಂದು 4 ದಿನ ಕಾರ್ಯಕ್ರಮ ಇತ್ತು ಮೇಡಮ್, ಯಾವ ರೀತಿ ನಾವು ಮಾಡಬೇಕು ಅನ್ನೋದು ಗೊತ್ತಾಗಿದ್ದಿಲ್ಲ. ಅದಕ್ಕಾಗಿ ಇಲ್ಲ ಮೇಡಮ್ ಪುಸ್ತಕದ ಜವಾಬ್ದಾರಿ ನಮಗೆ ಬಿಡಿ ಅಂತೇಳಿ ಮಮತೆ ಮಡಿಲು ಅಂತಕ್ಕಂಥ ಪುಸ್ತಕವನ್ನು ಸಂಪೂರ್ಣವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಕೂಡ ಪುಸ್ತಕ ಪ್ರಕಟಣೆಗೊಳ್ಳಲು ಮತ್ತು ಮುನ್ನುಡಿಯನ್ನು ಕೂಡ ಅವರು ಬೆನ್ನುಡಿಯನ್ನು ಕೂಡ ನಾನು ಬೆನ್ನುಡಿ ಮತ್ತು ಪೂರಾ ಕವನಗಳ ಅಲ್ಲಿ ಒಂದು 38ರಿಂದ 45 ಕವನಗಳು ಆ ಪುಸ್ತಕದಲ್ಲಿವೆ. ಆ ಎಲ್ಲ ಕವಿತ್ರಿಯರಿಗೂ ನಾನು ಈ ಮೂಲಕ ಧನ್ಯವಾದವನ್ನು ತಿಳಿಯಪಡಿಸ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೆ ಈಗ ಸಮಯದ ಕೊರತೆ ಭಾಳ ಇದೆ ಮೇಡಮ್. ಆ ಸಮಯದ ಬಿಡುವಿನ ಒಂದು ನಮ್ಮ ಸಲುವಾಗಿ ಟೈಮನ್ನು ತೆಗೆದುಕೊಂಡು ಅವರು ಮಹಿಳೆಯರಿಗಾಗೆ ಕವನ ಬರಿ ಅಂದರೆ ಅವಾಗಿಂದವಾಗಿ ಅವರು ಕವನಗಳನ್ನು ಬರೆದು ನಮ್ಮ ಒಂದು ಪುಸ್ತಕವನ್ನು ಪ್ರಕಟಗೊಳ್ಳಲು ಒಂದು ಪ್ರೇರಣಾ ಶಕ್ತಿಯಾದರು. ನಾನು ಈ ಮೂಲಕ ಸಮಸ್ತ ಕವಿತ್ರಿಯರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಒಟ್ಟಾರೆಯಾಗಿ ಮೇಡಮ್ ಎಲ್ಲ ರಂಗಮಂದಿರದ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ಶಾಸಕರಿಗೂ, ಎಲ್ಲ ಒಂದು ರಾಜಕಾರಣಿ ವ್ಯಕ್ತಿಗಳಿಗೂ, ಎಲ್ಲ ಸಂಘದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳ ಮುಖ್ಯಸ್ಥರಿಗೂ ಮತ್ತು ಎಲ್ಲರಿಗೂ ಡಿ ವರ್ಗದ ಹಿಡ್ಕೊಂಡು ಗೆಜೆಟೆಡ್ ಆಫೀಸರ್ ತನಕ ಎಲ್ಲ ಸಮಸ್ತ ಒಂದು ಮಹಿಳೆಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರೆಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ, ಒಂದು ಅಡುಗೆ ಮಾಡೋರು ಕೂಡ ನಮಗೆ ಬೇಕು ಮೇಡಮ್. ಈಗ ನಾವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ವಿಜೃಂಭಣೆಯಿಂದ, ಆದರೆ ಅಡುಗೆ ಮಾಡೋರು ಒಂದು ಉತ್ತಮವಾದಂಥ ಅಡುಗೆಯನ್ನು ನಮಗೆ ಉಣಬಡಿಸಿದ್ರೆ ಅದನ್ನು ಕೂಡ ಒಂದು ಸಕ್ಸಸ್ಸಿಗೆ ಒಂದು ಕಾರಣಕರ್ತ ಆಗ್ಬೋದು. ಅದರ ಜೊತೆಗೆ ಆಡಿಯೋ ವಿಡಿಯೋ ಮಾಡೋರು, TV ಪ್ಲೇಯರ್ಗಳು ಮತ್ತು ಆನ್ಲೈನ್ ಒಂದು ಚಾಲಕರು ಮತ್ತು ಯೂಟ್ಯೂಬ್ ಪ್ಲೇಯರ್ ಅನಿಲ್ ಅವ್ರಿಗೂ ಕೂಡ ನೆನೆಸ್ಕೋತೀನಿ. ಮತ್ತು ಎಲ್ರಿಗೂ ರಂಗಮಂದಿರದಲ್ಲಿರ್ತಕ್ಕಂಥ ಜನ್ರೇಟ್ರಿ ವರ್ಕ್ ಮಾಡೋಂಥ ಅವರು ಕೂಡ ಅರವಿಂದ್ ಅವರು ಕೂಡ ನಾನು ನೆನೆಸ್ಕೋತೀನಿ. ನೀರು ತಂದು ಕೊಟ್ಟವ್ರಿಗೆ ಕೂಡ ನೆನೆಸ್ಕೋತೀನಿ. ಜೊತೆಗೆ ಅನೇಕ ಶಿಕ್ಷಕ ಸಹೋದರರು ಕೂಡ ನನ್ನ ಜೊತೆ ನಿಂತಿದ್ದರು. ಸುರೇಶ್ ಮಳ್ಳಿ ಆಗಿರ್ಬೋದು, ಸಂತೋಷ್ ಹೆಗ್ಗಿ ಸರ್ ಆಗಿರ್ಬೋದು, ಮತ್ತು ಸತೀಶ್ ಸರ್ ಆಗಿರ್ಬೋದು, ಮತ್ತು ಗುರುಪಾದ ಕೊಗ್ನೂರು ಸರ್ ಆಗಿರ್ಬೋದು, ಎಲ್ಲ ಸಹೋದರರಿಗೆ ನಾನು ಕೋಟಿ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೊತೆ ನಿಂತು ನನಗೆ ಸಹಾಯಸ್ತಾಗಿ ನೀಡಿದಂಥ ಸಮಸ್ತ ಯಾರು ಇವ್ರು ಅನ್ನೋದು, ಯಾಕಂದರೆ ಕೆಲವೊಂದು ಸಾರಿ ಹೆಸರುಗಳು ನಮಗೆ ನೆನಪಿರಲ್ಲ. ಅದಕ್ಕಾಗಿ ಎಲ್ಲರಿಗೂ ಕೂಡ ಸಮಸ್ತ ಕಲಬುರಗಿಯ ಎಲ್ಲ ಮಹಿಳೆಯರಿಗೆ, ಎಲ್ಲ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಿದೆ ಮೇಡಮ್. ಮುಂದಿನ ಒಂದು ಹೆಜ್ಜೆ ನಮ್ಮದು ಈ ಥರ ಇವತ್ತು ನಾವು ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಇವತ್ತು ಮತ್ತು ಅಂಬೇಡ್ಕರ್ ಜಯಂತಿ ಮತ್ತು ಬಸವ ಜಯಂತಿ ಪ್ರಯುಕ್ತ ನಾವಿವತ್ತು ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ನಮ್ಮ ಒಂದು ಪದಾಧಿಕಾರಿಗಳ ಉತ್ತರ ವಲಯದ ಪದಾಧಿಕಾರಿಗಳ ಸಹಯೋಗದಲ್ಲಿ ನಾವು ಇವತ್ತು ಅವರಿಗೂ ಕೂಡ ಹಣ್ಣು ಹಂಪಲುಗಳನ್ನು ನೀಡುವಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಎಲ್ಲರೂ ಕೂಡ ನಾವು ಮನೆಯಲ್ಲಿ ಸಾಕಷ್ಟು ಹಣ್ಣುಗಳನ್ನು ನಾವು ಶ್ರೀಮಂತರು ತಿಂತೀವಿ, ಆದರೆ ಇವರು ವೃದ್ಧರು ಒಂದು ವೃದ್ಧಾಶ್ರಮದಲ್ಲಿ ಕೂಡ ಇದೊಂದು ಒಳ್ಳೆಯ ಕೆಲಸಪ್ಪ, ಇದೂ ಒಂದು ಒಳ್ಳೆಯ ಕೆಲಸ. ಇವತ್ತು ಫಸ್ಟ್ ಕಾರ್ಯಕ್ರಮ ಮೇಡಮ್ ಇದು ನಮ್ಮದು. ಇವತ್ತು ಉದ್ಘಾಟನೆ ಆದ ನಂತರ ಪ್ರಥಮ ಕಾರ್ಯಕ್ರಮ ನಾವು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅನುದಾನಿತ ಮಹಾದೇವಿ ತಾಯಿ ಮಹಿಳಾ ವರ್ಧಕ ಸಂಘದ ವೃದ್ಧಾಶ್ರಮ ಸೈಯದ್ ಚಿಂಚೋಳಿ ರಸ್ತೆ ರಿಂಗ್ ರೋಡಿಗೆ ಬಂದಿದ್ದೀವಿ. ಅಧ್ಯಕ್ಷರು ಇದರ ಒಂದು ಮುಖ್ಯ ನಮ್ಮ ಭಾಗೀರಥಿ ಅಕ್ಕವರು ಈ ಒಂದು ಉತ್ತರ ವಲಯದ ಅಧ್ಯಕ್ಷರು ಕೂಡ ಇದ್ದಾರೆ. ಈ ವೃದ್ಧಾಶ್ರಮದ ಒಂದು ಮುಖ್ಯಸ್ಥರು ಕೂಡ ಅವರೇ ಇದ್ದಾರೆ. ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಇನ್ನೊಬ್ಬರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಚಂದ್ರಕಲಾ ಪಾಟೀಲ್ ಮೇಡಮ್ ಅವರು ಕೂಡ
ಅವ್ರು ಮೊದಲೇ ಕೇಳಿದ್ರೆ ನನಗೆ ನಿಮ್ಮದೊಂದು ಇಂಟರ್ವ್ಯೂ ತೊಗೋತೀನಿ ಅಂತೇಳಿ ಅಚಾನಕ್ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಅವ್ರಿಗೆ ಕರೆದಾಗ ಅವರು ಕೂಡ ಬಂದಿದ್ದಾರೆ. ಮೇಡಮ್, ನೀವು ಕೂಡ ನಮಗೆ ಭಾಳಷ್ಟು ಈ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಭಾಗಿಯಾಗ್ತಾ ಇದ್ದೀರಿ. ನೀವು ಶಿಕ್ಷಕರಾದರೂ ಕೂಡ ಮೊನ್ನೆ ತಾನೇ ನಿಮ್ಮ ಅನೇಕ ಪುಸ್ತಕಗಳನ್ನ ಹೊರತಂದಿರಿ. ಮುಂದೆ ಕೂಡ ಈಗ 4 ಪುಸ್ತಕಗಳನ್ನ ಹೊರತರ್ತೀವಿ ಅಂತೇಳಿ ಆಶಾ ಭಾವನೆಯೊಂದಿಗೆ ನೀವು ಕಾಯ್ತಾ ಇದ್ದೀರಿ. ಆಗ ಲೆಫ್ಟ್ ಹ್ಯಾಂಡ್ ಅಂದರೆ ಎಡಗೈ ಬರಹಗಾರರ ಒಂದು ಪುಸ್ತಕ ಮಾಡ್ತಾ ಇದ್ದೀರಿ. ಆಮೇಲೆ ಬಾವಿಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಪುಸ್ತಕವನ್ನು ಬಾವಿಗಳ ಪರಿಚಯದ ಬಗ್ಗೆ ಬರೆದಿದ್ದೀರಿ. ಅದನ್ನು ನಾನು ಓದಿದ್ದೇನೆ. ನಿಮ್ಮ ಸೇವೆನೂ ಕೂಡ ಗಣನೀಯವಾದಂಥದ್ದು ಮೇಡಮ್. ನಿಮಗೂ ಕೂಡ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಮಸ್ತ ಪದಾಧಿಕಾರಿಗಳ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿ ಜಿಲ್ಲೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ ಅಷ್ಟೇ ಸೀಮಿತ ಅಲ್ಲಿಲ್ಲ. ಆ ಕಾರ್ಯಕ್ರಮದ ಬಗ್ಗೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರನ್ನು ನೆನಪಿಸಿಕೊಂಡಂಥ ಅಧ್ಯಕ್ಷರು ಅವ್ರು ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ನಮ್ಮ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರು ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ತಮ್ಮ ಒಂದು ಸುದೀರ್ಘವಾದ ಒಂದು ಮಾತು ಹೇಗಿತ್ತು ಅಂತಂದರೆ, ಅಲ್ಲೆಲ್ಲೋ ಕಾರ್ಯಕ್ರಮ ಮಾಡಿದಾಗ ಒಂದಿಷ್ಟು ನೆನಪು ಹೋಗಿರ್ಬೋದು, ಆದರೆ ಕಾರ್ಯಕ್ರಮ ಆದ ನಂತರ ಇವತ್ತು ವೃದ್ಧಾಶ್ರಮದಲ್ಲಿ ಕುಂತು ಹಿರಿಯರ ಒಂದು ಜಾಗದಲ್ಲಿ ಕುಳಿತು ವಿಶೇಷ ಚೇತನರ ಅವರ ಹತ್ತಿರ ನಾವು ಕುಳಿತು ಈ ಒಂದು ನೆನಪಿಸಿಕೊಂಡಂಥ ಕಾರ್ಯ ಅದಲ್ಲ, ಇದು ಅವರ ಆಶೀರ್ವಾದದಿಂದ ಇನ್ನೂ ಎತ್ತರಕ್ಕೆ ಈ ಸಂಘಟನೆ ಸಾಗಲಿ, ಇನ್ನೂ ಹೆಚ್ಚಿನ ಮಹಿಳೆಯರು ಈ ಸಂಘಟನೆಗೆ ಬರಲಿ. ನಿಮ್ಮ ಇಂಥ ಒಂದು ಅದ್ಭುತ ಕೆಲಸಗಳು ಮೇಡಮ್. ಇವತ್ತು ವೃದ್ಧಾಶ್ರಮ ಅಂತಂದರೆ ಅವ್ರ ಮಾತುಗಳು ಕೇಳಿದಾಗ ಕಳ್ಳೆಲ್ಲ ಚುರ್ರು ಅಂತದ. ಆದರೆ ನಮ್ಮ ಭಾಗದಾಗೆ ಇದ್ದು ನಮ್ಮ ಒಂದು ಸಹೋದರಿಯರಾದಂಥ ಭಗೀರಥ ಮೇಡಮ್ ಅವರು ನೋಡ್ಕೊಳ್ತಾ ಇದ್ದಾರಲ್ಲ, ಆ ಜವಾಬ್ದಾರಿ ನಾನು ಕಣ್ಣಾರೆ ನೋಡಿದೆ ಮೇಡಮ್. ಬೆಳಗ್ಗೆ ಬಂದಾನ ಹಿಡಿದು ನೋಡ್ತೀನಿ, ಎಷ್ಟೊಂದು ಅಕ್ಕರೆಯಿಂದ ಅವರು ನೋಡ್ಕೊತಾ ಇದ್ದಾರೆ. ಆ ಒಂದು ಅವಕಾಶ ಅವರು ನಮಗೆ ಕೊಟ್ಟರು. ಇವತ್ತು ಅವ್ರ ಜೊತೆಗೆ ನಾವು ಅಂಬೇಡ್ಕರ್ ಅವರ ಒಂದು ಜಯಂತಿ, ಶರಣಬಸವೇಶ್ವರ ಒಂದು ಬಸವಣ್ಣನವರ ಒಂದು ಜಯಂತಿ ಪ್ರಯುಕ್ತ ಅವ್ರ ಜೊತೆಗೆ ಈ ಸಮಯ ಕಳೆಯುತ್ತಿದ್ದೇವಲ್ಲ ನಾವು, ಅದು ನಮ್ಗೆ ಒಂದು ಪುಣ್ಯದ ಅವಕಾಶ ತಾವು ಮಾಡಿಕೊಟ್ರಿ ಅಂತ ಹೇಳುತ್ತಾ, ತಮ್ಮೆಲ್ಲರ ಒಂದು ಅಮೂಲ್ಯ ಸಮಯ ಇಲ್ಲಿ ಕೊಟ್ಟು ಒಂದು ಮನದಾಳದ ಮಾತನ್ನು ನಾವು ಹಂಚಿಕೊಂಡೆವು. ಇದು ಒಂದು ದೊಡ್ಡ ಚಾನಲ್ ಅಲ್ಲ, ಆದರೆ ನಮ್ಮ ಮನಸ್ಸಿನಾಗೇನೋ ಒಂದು ವಿಷಯ ಇರ್ತದೆ, ಅದು ಹಂಚ್ಕೋದಕ್ಕೆ ವೇದಿಕೆ ಬೇಕು. ಆ ವೇದಿಕೆ ಇವತ್ತು ನಮಗೆ ಭಗವಂತ ಒದಗಿಸಿಕೊಟ್ನು ಅಂತ ನಾನು ಅಂದ್ಕೊಂಡು ತಮ್ಮೆಲ್ಲರಿಗೆ ಒಂದು ಮುಂದೆ ಇಡುವಂಥ ಹೆಜ್ಜೆ ಯಶಸ್ವಿಯಾಗಲಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ನಿಮ್ಮಿಂದ ಆಗಲಿ, ಅದಕ್ಕೆ ಎಲ್ಲರ ಸಹಕಾರ ಅದ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು ಮೇಡಮ್. ನಮಸ್ಕಾರಗಳು.